ಕೋಪ ಮಾಡ್ಕೊಳ್ಳೋದಿದ್ರೆ ಚೆನ್ನ, ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ. ನನಗೆ ಕೋಪ ಜಾಸ್ತಿ, ನಾನೇನೋ ಡಿಗ್ರಿ ತಗೊಂಡಿಲ್ಲ. ಇಟ್ಸ್ ನಾಟ್ ಸಮಥಿಂಗ್ ನೈಸ್. ನಂಗೆ ಸಿಟ್ಟು ತರಿಸ್ಬೇಡ, ಅವ್ರು ಸಿಟ್ಟು ತರಿಸ್ತಾ ಇಲ್ಲ, ನಿನಗೆ ಬೇಗ ಬರುತ್ತೆ ಅಷ್ಟೆ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಕೋಪ ಒಳ್ಳೆಯದಲ್ಲ. ಸೊ ನೀನು ನನಗೆ ಕೆಟ್ಟ ಬೈಗಳ ಕೊಡೋಕ್ಕೆ ಬಂದೆ, ಕೋಪ ಕೊಡ್ಲಿಕ್ಕೆ ಬಂದೆ, ತಿರಸ್ಕಾರ ಕೊಡ್ಲಿಕ್ಕೆ ಬಂದೆ, ದ್ವೇಷ ಕೊಡ್ಲಿಕ್ಕೆ ಬಂದೆ, ನಾನು ತಗೊಳ್ಳಿಲ್ಲ. ಯಾರ ಹತ್ರ ಉಳಿತು? ನಮಸ್ಕಾರ. ಮಾತಾಡು ಮೆಲ್ಲಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್, ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸೊ ಮೆಲ್ಲಗೆ ನಾವು ಬೇರೆ ಬೇರೆ ಟಾಪಿಕ್ಗಳನ್ನು ಇಲ್ಲಿ ಮಾತಾಡ್ತಾ ನಮ್ಮ ಮನಸ್ಸನ್ನು ನಾವು ಹೇಗೆ ಹದ ಮಾಡ್ಕೋಬೇಕು, ಅದನ್ನು ಎಷ್ಟು ತಿಳಿಯಾಗಿಸ್ಬೇಕು ಅನ್ನೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ನೋಡ್ತಾ ಇದ್ವಿ. ಹಾಗೆ ಇದ್ರ ಬಗ್ಗೆ ಹೆಚ್ಚಾಗಿ ಬೇರೆ ರೂಪದಲ್ಲಿ ಮಾತಾಡ್ತಾರೆ. ನಾನು ಈ ವಿಚಾರವನ್ನು ನಾನು ಹೀಗೆ ಕೇಳಬೇಕು ಅನ್ನೋದು ನಂದು ಯೋಚನೆ. ಕೋಪ ಎಲ್ಲಿ ಮಾಡ್ಕೊಳ್ಬೇಕು ಅಂತ. ಕೋಪ ಬೈ ಡಿಫಾಲ್ಟ್ ಎಲ್ಲರೂ ಮಾಡ್ಕೊಳ್ತೇವೆ. ಹೌದು. ಮಾಡ್ಕೊಳ್ಳೋದಿದ್ರೆ ಚೆನ್ನ, ಮಾಡ್ಕೊಳ್ಳೋದು ಅನಿವಾರ್ಯ ಅಂತ ಇಟ್ಕೊಳ್ಳೋಣ, ಆದರೆ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ. ಕೋಪ ಇಟ್ಸ್ ಎ ನೆಗೆಟಿವ್ ಎಮೋಷನ್ ಬೇಸಿಕಲಿ. ತುಂಬ ಸಾಮಾನ್ಯವಾಗಿ ನಾವು ಮಾತಾಡ್ತಾ ನನಗೆ ಕೋಪ ಜಾಸ್ತಿ, ಇವರ ಅಪ್ಪನಿಗೆ ಕೋಪ ಜಾಸ್ತಿ, ಅವನಿಗೆ ಕೋಪ ಜಾಸ್ತಿ, ಇವರಿಗೆ ಕೋಪ ಜಾಸ್ತಿ ಒಂಥರ ನಾರ್ಮಲೈಸ್ ಮಾಡ್ಕೊಂಡ್ಬಿಡುತ್ತೆ. ಯಾರೂ ಅದನ್ನು ಇಟ್ಸ್ ಎ ನೆಗೆಟಿವ್ ಎಮೋಷನ್ ಅಂತ ತೆಗೆದುಕೊಂಡ್ರೆ ನಾರ್ಮಲೈಸ್ ಮಾಡ್ಕೊಳ್ಳಲ್ಲ. ನನಗೆ ಕೋಪ ಜಾಸ್ತಿ, ಇಟ್ಸ್ ನಾಟ್ ಅಬ್ಜೆಕ್ಟಿವ್, ನಾನೇನೋ ಡಿಗ್ರಿ ತಗೊಂಡಿಲ್ಲ ಅಲ್ವಾ. ಕೋಪ ಜಾಸ್ತಿ ಆದರೆ ಕಡಿಮೆ ಮಾಡ್ಕೋ, ಇಟ್ಸ್ ನಾಟ್ ಸಮಥಿಂಗ್ ನೈಸ್ ಅಲ್ವಾ. ಸಮಥಿಂಗ್ ಟು ಬ್ರ್ಯಾಗ್ ಅಬೌಟ್ ಅಲ್ವಾ. ನೋಡು, ನನಗೆ ಕೋಪ ಜಾಸ್ತಿ, ನಂಗೆ ಸಿಟ್ಟು ತರಿಸ್ಬೇಡ. ಅವ್ರು ಸಿಟ್ಟು ತರಿಸ್ತಾ ಇಲ್ಲ, ನಿನಗೆ ಬೇಗ ಬರುತ್ತೆ ಅಷ್ಟೆ. ನಿನಗೆ ಸಿಟ್ಟು ಬರುವ ಪ್ರವೃತ್ತಿ ನಿನಗಿದ್ರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಮೇಕ್ ಯು ಆ್ಯಂಗರ್, ಟ್ರಿಗರ್ ಯು ಅಲ್ವಾ. ಸೊ ಫಸ್ಟ್ ಎಲ್ಲರಿಗೂ ನನ್ನ ಸಂದೇಶ ಏನಂದರೆ, ಕೋಪ ಮಾಡ್ಕೊಳ್ತಿದ್ದೀರಾ ಅಂದರೆ ಅದು ಒಳ್ಳೆಯದಲ್ಲ. ಯಾರಿಗೆ? ಆಚೆಯವ್ರಿಗೆ ಬಿಟ್ಬಿಡಿ, ನಿಮಗೆ ಒಳ್ಳೆಯದಲ್ಲ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಕೋಪ ಒಳ್ಳೆಯದಲ್ಲ. ಯಾಕಂದರೆ ನಾವು ಇನ್ನೊಬ್ರಿಗೆ ಒಳ್ಳೆಯದಾಗುತ್ತಂದರೆ ಸ್ವಲ್ಪ ಯೋಚನೆ ಮಾಡ್ತೀವಿ, ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಹಾಗಾಗಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಿಮ್ಮ ಕೋಪವನ್ನು ಬಿಡಿ. ನಾನು ತುಂಬ ಕೂಲ್ ಸರ್, ಆ್ಯಕ್ಚುಲಿ ನಾನು ತುಂಬ ತಾಳ್ಮೆ ವ್ಯಕ್ತಿ. ಆದರೆ ನನಗೆ ಮನೆಯಲ್ಲಿ ಕೋಪ ಬರ್ಸ್ಬಿಡ್ತಾರೆ, ನನಗೆ ಆಫೀಸಲ್ಲಿ ಕೋಪ ಬರ್ಸ್ಬಿಡ್ತಾರೆ, ಇರಿಟೇಟ್ ಮಾಡಿಬಿಡ್ತಾರೆ, ಕಸ್ಟಮರ್ಸ್ ಇರಿಟೇಟ್ ಮಾಡಿಬಿಡ್ತಾರೆ. ಓಕೆ, ಸಿ, ಯಾರೋ ಬಂದು ನಿಮ್ಮನ್ನು ಇರಿಟೇಟ್ ಮಾಡ್ಬೋದು ಅಂದರೆ ನೀವು ನಿಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲ್ನ ಅವ್ರ ಹತ್ರ ಕೊಟ್ಟಿದ್ದೀರಾ. ಎನಿಬಡಿ ಕ್ಯಾನ್ ಟ್ರಿಗರ್ ಯು ಅಂತಂದರೆ, ಸಿ, ನಿಮ್ಮ ವಿಶೇಷತೆ ಇರೋದೇ ನಿಮ್ಮನ್ನು ಸಾಧಾರಣಕ್ಕೆ ಯಾರೂ ಕೋಪ ಬರೆಸ್ಲಿಕ್ಕೆ ಆಗೋದಿಲ್ಲ. ಸದ್ಗುರು ಜಗ್ಗಿ ವಾಸುದೇವರೆಲ್ಲೋ ಹೇಳಿದ್ದು ನಾನು ನೆನಪಿಸ್ಕೊತೀನಿ. ಇದೇ ಮಾತನ್ನ, ಇದೇ ರೀತಿಯ ಮಾತನ್ನ ಅವರು ಕೂಡ ಹೇಳಿ. ಹೌದಾ? ಓಕೆ, ಅಂದ್ರೆ ಅದು ಅಲ್ಲಿರೋದಲ್ಲ, ಇಲ್ಲ ಆಗ್ತಿರೋದು ಅಂತ, ಅದನ್ನೇ ನಾವು ತಿಳ್ಕೊಳ್ಬೇಕು. ಇಟ್ಸ್ ಎ ರಿಯಾಕ್ಷನ್ ಅಲ್ವಾ. ಅವರು ನಿಮಗೆ ಕೋಪ ಭರಿಸುವಂಥ ಕ್ರಿಯೆ ಮಾಡಿದ್ದಾರೆ, ಮಾತುಗಳನ್ನು ಹೇಳಿದ್ದಾರೆ, ಒಪ್ಕೊಳ್ಳೋಣ. ಬಟ್ ವಿಥೌಟ್ ಯುವರ್ ರಿಯಾಕ್ಷನ್ ದೇ ಆರ್ ಹೆಲ್ಪ್ಲೆಸ್. ನಾನು ಇವತ್ತು ಡಿಸೈಡ್ ಮಾಡಿಕೊಂಡೇ ಬಂದಿದ್ದೀನಿ, ಪ್ರದೀಪ್ ಅವರಿಗೆ ಕೋಪ ತರಿಸ್ತೀನಿ ಅಂತ 10 ಜನರಿಗೆ ಹೇಳಿದ್ದೀನಿ. ನೋಡು, ಅವ್ರಿಗೆ ಈ ವಿಷಯ ಹೇಳಿದರೆ ಕೋಪ ಬರುತ್ತೆ ಅಂತ ಬೆಟ್ ಕಟ್ಟಿದ್ದೀನಿ. ಆದರೆ ಯು ಕ್ಯಾನ್ ರಿಮೇನ್ ಸೈಲೆಂಟ್, ಸ್ಮೈಲ್ ಎಟ್ ಮೀ ಆ್ಯಂಡ್ ಫೂಲ್ ಮೀ. ನಾನು ಸೋಲ್ತೇನೆ. ಏನು ಬೆಟ್ ಕಟ್ಟು ಬಂದಿದ್ದೆ ಅವನಿಗೆ ಕೋಪ ತರಿಸ್ತೇನೆ ಅಂತ, ನಾನು ಸೋಲ್ತೇನೆ. ಸೊ ವಿತೌಟ್ ಯುವರ್ ರಿಯಾಕ್ಷನ್ ದ ಅದರ್ ಪೀಪಲ್ಸ್ ಆರ್ ಹೆಲ್ಪ್ಲೆಸ್. ಒಬ್ಬ ಬುದ್ಧನ ಕಥೆಗಳಲ್ಲಿ ಬರುತ್ತೆ ಇದು. ಎಲ್ಲರೂ ಹೇಳ್ತಾ ಇರ್ತಾರೆ ಬುದ್ಧನಿಗೆ ತಾಳ್ಮೆ ಜಾಸ್ತಿ, ಯಾವುದಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಅಂತ. ಯಾರೋ ಒಬ್ಬನಿಗೆ ಒಂದು ಮಜಾ ತಗೊಳ್ಬೇಕಂತ ಬರುತ್ತೆ, ಅದು ಹೆಂಗೆ ಕೋಪ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ ಅಂತ ಬರ್ತಾನೆ. ಬುದ್ಧ ತಪಸ್ ಮಾಡ್ತಾ ಧ್ಯಾನ ಮಾಡ್ತಾ ಕೂತಿದ್ದಾನೆ. ನೀನು ನಯವಂಚಕ, ನೀನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ, ನನಗೆ ಮಾಡೋಕ್ಕಾಗಲ್ಲ, ನೀನೇನು ತಪಸ್ವಿ ವೇಷ ಹಾಕ್ಕೊಂಡು ತಿರುಗ್ತಾ ಇದೆಯಾ ಅಷ್ಟೇ, ಸುಮ್ಮನೆ ಜನರನ್ನು ಮರಳು ಮಾಡ್ತಾಯಿದ್ದೀನಿ.
ಅಂಥವನು ಇಂಥವನು ಹಾಗೆ ಹೀಗೆಲ್ಲ ಮಾತಾಡ್ತಾನೆ. ಧ್ಯಾನದಿಂದ ಬುದ್ಧ ಡಿಸ್ಟರ್ಬ್ ಆಗೋದು. ಎಲ್ಲ ಮುಗಿದ್ಮೇಲೆ ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ನಲ್ಲ, ಬಾಯಿಗೆ ಬಂದಿದೆ ಹೇಳಿಬಿಟ್ನಲ್ಲ. ಕಡೆಗೆ ಹೇಳ್ತಾನೆ, ಸ್ವಾಮಿ ನನ್ನ ತಪ್ಪಾಯಿತು. ಅದು ನನಗೆ ಒಂದು ಆಶ್ಚರ್ಯ ಆಯಿತು. ನಾನು ಏನೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಹೇಳಿದೆ, ನಿಮಗೆ ಕೋಪನೇ ಬರಲಿಲ್ಲ ಅಲ್ವಾ ಅಂತ. ಬುದ್ಧ ಹೇಳ್ತಾನೆ, ನೋಡಪ್ಪ, ನೀನು ಯಾರೋ ಸ್ನೇಹಿತ ನಿನಗೆ ಒಂದು ಗಿಫ್ಟ್ ಕೊಡೋಕ್ಕೆ ಬಂದಿದ್ದಾನೆ, ನೀನು ಈಸ್ಕೊಳ್ಳಿಲ್ಲ. ಯಾರ ಹತ್ರ ಉಳೀತದು? ಕೊಡೋಕ್ಕೆ ಬಂದವನ ಹತ್ರ ಉಳೀತು. ಸೊ ನೀನು ನನಗೆ ಕೆಟ್ಟ ಬೈಗಳ ಕೊಡೋಕ್ಕೆ ಬಂದೆ, ಕೋಪ ಕೊಡ್ಲಿಕ್ಕೆ ಬಂದೆ, ತಿರಸ್ಕಾರ ಕೊಡ್ಲಿಕ್ಕೆ ಬಂದೆ, ದ್ವೇಷ ಕೊಡ್ಲಿಕ್ಕೆ ಬಂದೆ, ನಾನು ತಕ್ಕೊಳ್ಳಿಲ್ಲ. ಯಾರ ಹತ್ರ ಉಳೀತು? ನಿನ್ನ ಹತ್ರ ಉಳೀತು. ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಹಾಗಂತ ಎಲ್ಲರೂ ಬುದ್ಧ ಆಗೋಕ್ಕಾಗುತ್ತಾ ಅಂತ ನಮ್ಮ ಪ್ರಶ್ನೆ ಅಲ್ವಾ? ಪ್ಲಸ್ ನನ್ನ ಪ್ರಶ್ನೆ ಮತ್ತು ಉಳಿಯಿತು. ಹೇಳಿ. ಎಲ್ಲಿ ಕೋಪ ಮಾಡ್ಕೊಳ್ಬೇಕು? ಅಲ್ಲ, ಅಂದರೆ ನಾನು ಈ ಪ್ರಶ್ನೆನ ಈ ರೀತಿ ಕೇಳೋದಕ್ಕೆ ಯಾಕೆ ಕಾರಣ ಅಂತಂದರೆ, ನೀವು ಹೇಳಿರೋ ಪಾಯಿಂಟ್ಸ್ ನಮ್ಮೆಲ್ಲರಿಗೂ ಕೂಡ ಅತಿ ಮುಖ್ಯ, ಹಾಗೂ ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಆದರೆ ಕೆಲವೊಮ್ಮೆ ಅದನ್ನು ಚಾನಲೈಸ್ ಮಾಡೋದನ್ನು ಕಲ್ತ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಎಸ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಎಸ್, ಸಿ, ಮೊದಲು ಈಗ ಕೋಪ ಒಂದು ನೆಗೆಟಿವ್ ಎಮೋಷನ್ ಅಂತ ಹೇಳಿದೆ. ಆ ಕೋಪವನ್ನು ಸ್ವಲ್ಪ ಅನಲೈಸ್ ಮಾಡಿ, ಡಿಸೆಕ್ಟ್ ಮಾಡಿ ನೋಡಿದರೆ, ಈಗ ಒಂದು ನೀರಲ್ಲಿ ಮುಳುಗಿರುವ ಐಸ್ಬರ್ಗ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಐಸ್ಬರ್ಗು ನೀರಿನ ಒಳಗಿದೆ, ಮೇಲಿನ ಒಂದು ಕಾಲು ಭಾಗ ಮಾತ್ರ ಮೇಲೆ ಕಾಣ್ತಾ ಇದೆ. ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತೀವಿ. ಹೌದು. ಸೊ ಟಿಪ್ ಆಫ್ ದ ಐಸ್ಬರ್ಗ್ ಮೇಲೆ ಕಾಣಿಸ್ತಿರೋದು ಮಾತ್ರ ನಮಗೆ ಕೋಪ, ಒಂದು ವ್ಯಕ್ತಿಯ ಕೋಪ. ಆ್ಯಕ್ಚುಲಿ ಇಟ್ ಈಸ್ ಎ ಸೆಕೆಂಡರಿ ಎಮೋಷನ್. ಕೋಪ ಒರಿಜಿನಲ್ ಅಲ್ಲ, ಅಂಡರ್ಲೈಯಿಂಗ್ ಫ್ಯಾಕ್ಟರ್ ಬೇರೆ ಇದೆ. ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸು ಆ ಮೂಲ ಭಾವನೆ ಬೇರೆ. ಒಂದು ಕೋಪ ಸೆಕೆಂಡ್ರಿ ಎಮೋಷನ್. ಹಾಗಿದ್ರೆ ಮೂಲ ಭಾವನೆ ಏನು? ಬೇಸರ, ದುಃಖ, ಹತಾಶೆ, ನಿರುತ್ಸಾಹ, ಅವಮಾನ, ಮೋಸ. ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ, ನನಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗಿದೆ, ನನಗೆ ಅವಮಾನ ಮಾಡಿದ್ದಾರೆ. ಇದು ಮೂಲ ಭಾವನೆಗಳು. ಹಲವಾರು ಬಾರಿ ನನ್ನ ಮೂಲ ಭಾವನೆ ನಾನು ವ್ಯಕ್ತಪಡಿಸೋದೇ ಇಲ್ಲ. ನಾನು ತೋರಿಸೋದು ನನ್ನ ಕೋಪ ಮಾತ್ರ. ಆಚೆಗಿರೋರಿಗೆ ನನ್ನ ಕೋಪ ಅರ್ಥ ಆಯ್ತೇ ವಿನಃ ನನಗೆ ಅವಮಾನ ಆಗಿದ್ದು ಅರ್ಥ ಆಗಲಿಲ್ಲ. ನಾನು ತಿರಸ್ಕಾರ ಭಾವನೆಯನ್ನು ಅನುಭವಿಸ್ತಿರೋದು ಅರ್ಥ ಆಗಲಿಲ್ಲ. ಸೊ ಐ ಫೇಲ್ಡ್. ನಾಳೆ ಮತ್ತೆ ಅದನ್ನೇ ಮಾಡ್ತಾರವರು. ನೆನ್ನೆ ಆಗಿರೋ ತಿರಸ್ಕಾರ ಭಾವನೆ ನನಗೆ ಇವತ್ತು ಬಂತು, ನೆನ್ನೆ ಥರನೇ ಇವತ್ತು ಕೋಪ ಮಾಡ್ಕೊಂಡು, ನೆನ್ನೆ ಆಗಿರೋ ಬೇಸರನೇ ಇವತ್ತು ಅವರು ನನಗೆ ಮಾಡಿದರು, ನಾನು ನೆನ್ನೆ ಥರನೇ ಇವತ್ತು ಕೋಪ ಮಾಡಿದೆ. ಫೈನಲಿ ಐ ಆಮ್ ಬ್ರ್ಯಾಂಡೆಡ್ ಆ್ಯಸ್ ಕೋಪ ಜಾಸ್ತಿ ಮಾರೆ. ಕೋಪಿಷ್ಟ ಅವನು. ಅವನಿಗೆ ಇಷ್ಟನೋ ಎಲ್ಲೋ ಗೊತ್ತಿಲ್ಲ, ಬಟ್ ಕೋಪಿಷ್ಟ. ಸೊ ಆ್ಯಕ್ಚುಲಿ ನೀವು ಹೇಳಿದ್ರಿ ಕೋಪನ ಯಾವಾಗ ತೋರಿಸ್ಬೇಕು, ಹೇಗೆ ತೋರಿಸ್ಬೇಕು ಅಂತ. ಅದು ಕೆಲವೊಮ್ಮೆ ಅನಿವಾರ್ಯವೂ ಇರುತ್ತೆ ಅನ್ನೋದನ್ನು ಅಲ್ಲ. ಈಗ ಕೋಪ ನನಗೆ ಬಂದಿದೆ, ನಾನು ತೋರಿಸ್ತೇನೆ ಅಂತ ಇಟ್ಕೊಳ್ಳಿ. ಆದರೆ ನನ್ನ ಕೋಪಕ್ಕೆ ಒಂದು ಕಾರಣ ಇದೆಯಾ? ವ್ಯಾಲಿಡ್ ರೀಸನ್ ಇದೆಯಾ? ಅದನ್ನು ನಾನು ವ್ಯಕ್ತಪಡಿಸಬೇಕಾ? ವ್ಯಕ್ತಪಡಿಸೋದ್ರಿಂದ ನನಗೊಂದಷ್ಟು ರಿಸಲ್ಟ್ಸ್ ಬೇಕಲ್ವಾ? ಸರಿ, ನನಗೆ ಮೋಸ ಆಗಿದೆ, ನಾನು ವ್ಯಕ್ತಪಡಿಸಬೇಕು. ಅಲ್ಲಿ ರಿಸಲ್ಟ್ ಏನು? ಇನ್ನೊಂದು ಸರಿ ನನಗೆ ಮೋಸ ಆಗಬಾರ್ದು. ನನ್ನ ಕೆಲಸಕ್ಕೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಅಂತ ನನಗೆ ಅವಮಾನ ಆದಂಗೆ ಆಯಿತು, ನಾನು ಅದನ್ನು ಹೇಳಬೇಕು. ಇನ್ನೊಂದು ಸರಿ ನನಗೆ ಮಾನ್ಯತೆ ಸಿಗಬೇಕು. ಆ ಕಾರಣಕ್ಕೆ ತಾನೇ ನಾನು ಕೋಪ ಮಾಡಿದ್ದು. ಸೊ ಇಫ್ ಐ ಹ್ಯಾವ್ ಟು ಅಚೀವ್ ಮೈ ಆ್ಯಂಗರ್ ವಿತ್ ರಿಸಲ್ಟ್ಸ್ ಅಂದರೆ, ನಾನು ಕೋಪವನ್ನು ಪ್ರಕ್ರಿಯೆಯಲ್ಲಿ ಮಾತ್ರ ತೋರಿಸೋದಲ್ಲ. ಅಂದರೆ ನಾನು ಚೇರ್ ಹೊಡೆದಾಕಿದೆ, ಗ್ಲಾಸ್ ಹೊಡೆದಾಕಿದೆ, ಎದುರಿಗೆ ಸಿಕ್ಕಿದವರಿಗೆ ಗುದ್ದಿದೆ, ನನಗೆ ಕೋಪ ಬಂತು ಅಂದ ತಕ್ಷಣ ಹೋಗಿ ಒಂದು ಬಾಟಲ್ ಓಪನ್ ಮಾಡಿ ಆಲ್ಕೋಹಾಲ್ ಕುಡಿದು ಬಂದೆ, ಕೋಪದಲ್ಲಿ 5-6 ಸಿಗರೇಟ್ ಎಳೆದು ಬಂದೆ. ಫೈನಲಿ ಐ ಡಿಂಟ್ ಅಚೀವ್ ವಾಟ್ ಐ ವಾಂಟ್ ಅಲ್ವಾ? ಸೊ ಈಗ ನನ್ನ ಕೋಪವನ್ನು ವ್ಯಕ್ತಪಡಿಸಬೇಕು ಅಂದರೆ ನಾನು ಅದನ್ನು ಮಾತುಗಳಲ್ಲಿ, ಶಬ್ದಗಳಲ್ಲಿ ಹೇಳಬೇಕು. ಮೊದಲು ಕ್ರಿಯೆಯಲ್ಲಿ ಹೇಳ್ತಾಯಿದ್ದೆ, ಶಬ್ದ ಮಾಡಿ ಗಲಾಟೆ ಮಾಡಿ ಹೇಳ್ತಾಯಿದ್ದೆ. ಈಗ ಮಾತುಗಳಲ್ಲಿ ನಾನು ಕೋಪವನ್ನು ಹೇಳಬೇಕು. ಏನಂದರೆ, ನೋಡು, ನೀನು ಸಮಯಕ್ಕೆ ಸರಿಯಾಗಿ ಬರಲೇ ಇಲ್ಲ, ನನಗೆ 10 ನಿಮಿಷ ತಡವಾಗಿ ತಲುಪಬೇಕಾಯಿತು, ನನಗಿದರಿಂದ ಕೆಟ್ಟ ಕೋಪ ಬಂದಿದೆ. ಓಕೆ, ಇನ್ನೊಂದು ಸರಿ ಆ ವ್ಯಕ್ತಿ ಲೇಟಾಗಿ ಬರೋದಿಲ್ಲ. ನಾನೇನು ಮಾಡಿದೆ, ಫಸ್ಟ್ ಆಪ್ಷನಲ್ಲಿ ಅವನು ಅಲ್ಲಿ ಬಂದ, ನಾನು ಅವನನ್ನು ತಿರುಗಿಸ್ಕೊಂಡು ನೋಡದೆ ಹೋದೆ. ಅವನು ಬಂದ, ನಾನು ಕಾರ್ ಡೋರ್ನ ಜಾಡಿಸಿ ಕ್ಲೋಸ್ ಮಾಡಿದೆ. ಅವನು ಕೂತ್ಕೊಂಡ. ಇಬ್ಬರು ಗಲಾಟೆಯಲ್ಲಿ ನಾವು ಹೋಗಬೇಕಾಗಿರೋ ಜಾಗಕ್ಕೆ ಹೋಗಬೇಕಾಗಿರೋ ಕೀನೇ ತಗೊಳ್ಳದೆ ಹೋದ್ವಿ. ಆಗ ಅಲ್ಲಿಂದ 3 ತಾಸು ವಾಪಸ್
ಹಿಂದೆ ಬಂದು ಮಾತಾಡಿ. ಅದೇ ಆರಂಭದಲ್ಲೇ ನನಗೆ ಕೋಪ ಬಂತು ನೀನು ಹೇಳಿದ್ದು. ಗಮನಿಸಿ ನೋಡಿ, ಹಲವಾರು ಬಾರಿ ನಾವು ಕೋಪ ಮಾಡ್ಕೊಂಡಾಗ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಯಾಕೆ ಒಂಥರ ಇದೆಯಾ? ಏನಿಲ್ಲ. ಅಲ್ಲ, ನಿಂಗೆ ನಾನು ಲೇಟಾಗಿ ಬಂದು ಸಿಟ್ಟು ಬಂತ? ಇಲ್ಲಪ್ಪ. ಸೊ ದಿನ ಗೊತ್ತಾಗ್ತಿಲ್ಲ. ಹಾಂ, ಬಟ್ ಆ್ಯಕ್ಚುಲಿ ಹೌದು, ನನಗೆ ಕೋಪ ಬಂದಿದೆ ನಿಜ, ಆದರೆ ವಿಲ್ ಕಂಟಿನ್ಯೂ. ಅಲ್ಲ, ನಿನ್ನೆ ನನಗೆ ಆ ಥರ ಮಾಡಿದ್ದು ನಿನಗೆ ಇಷ್ಟ ಆಗಲಿಲ್ಲ ಅನಿಸುತ್ತಲ್ಲ? ಹೌದು, ಇಷ್ಟ ಆಗಲಿಲ್ಲ, ಬಟ್ ಅನಿವಾರ್ಯ ಅಂತ ಒಪ್ಕೊಂಡೆ. ಲೆಟ್ಸ್ ಫರ್ಗಿವ್ ಇಟ್. ಸೊ ಅದನ್ನು ಮಾತುಗಳಲ್ಲಿ ಹೇಳೋದು ಮುಖ್ಯ ಆಗ್ತದೆ. ಆಗ ಕೋಪಕ್ಕೂ ಒಂದು ಅರ್ಥ ಬರುತ್ತೆ. ನಾನು ಬರೀ ಕೋಪಿಷ್ಟ ಅಂತ ಲೇಬಲ್ ಮಾಡ್ಕೊಳ್ಳೋದೆ ನನ್ನ ಕಾರಣಗಳು ವ್ಯಾಲಿಡ್ ಅಂತ ತಿಳಿಸ್ಕೊಟ್ಟಂಗೆ ಆಗ್ತದೆ. ಈ ಕೋಪವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಬೇಸಿಕಲಿ ನಮ್ಮ ಮೂಲ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಮೀರಿ ನಂತರ ಆ್ಯಂಗರ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಸೊ ಕೋಪವನ್ನು ನಿಗ್ರಹಿಸೋದು ಹೇಗೆ ಅಂತ. ಸೊ ಕೋಪವನ್ನು ನಿಗ್ರಹಿಸೋದು ಹೇಗೆ ಅಂತಂದರೆ ಮೊದಲು ಗ್ರಹಿಸೋದು, ಆಮೇಲೆ ಎಕ್ಸಾಕ್ಟ್ಲಿ. ಫಸ್ಟ್ ಬಿ ಅವೇರ್ ದಟ್ ಯು ಆರ್ ಆ್ಯಂಗ್ರಿ. ಎಷ್ಟೋ ಜನರಿಗೆ ಏನಾಗುತ್ತೆ ಅಂದರೆ, ಯಾಕೆ ಕೋಪ ಮಾಡ್ಕೊಂಡಿದ್ದೆ, ನಾನೆಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ, ಅವರಿಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಆಕ್ಸೆಪ್ಟಿಂಗ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ನನಗೆ ಕೋಪ ಜಾಸ್ತಿ. ದೆನ್ ಒನ್ಸ್ ಯು ಆರ್ ಅವೇರ್ ಆಫ್ ಯುವರ್ ಆ್ಯಂಗರ್, ಆ ಕೋಪದಿಂದ ನನಗೆ ಆಗ್ತಾ ಇರುವ ತೊಂದರೆಗಳೇನು, ಮೇಕ್ ಎ ನೋಟ್ ಆಫ್ ಇಟ್. ನನಗೆ ವರ್ಕಲ್ಲಿ ತೊಂದರೆ ಆಗ್ತಾಯಿದೆ, ಫ್ಯಾಮಿಲಿಯಲ್ಲಿ ತೊಂದರೆ ಆಗ್ತಾಯಿದೆ, ಮಕ್ಕಳ ಜೊತೆ ತೊಂದರೆ ಆಗ್ತಾಯಿದೆ, ಬಿಸ್ನೆಸ್ಸಲ್ಲಿ ತೊಂದರೆ ಆಗ್ತಾಯಿದೆ, ಮೇಕ್ ಎ ನೋಟ್ ಆಫ್ ಇಟ್. ಮೇಂಟೈನ್ ಎ ಆ್ಯಂಗರ್ ಡೈರಿ. ನಾನು ಸೋಮವಾರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ನನ್ನ ಗ್ರಾಹಕನ ಜೊತೆಗೆ ಈ ವಿಷಯಕ್ಕೆ ಗಲಾಟೆ ಮಾಡಿದೆ, ಅವನ ಜೊತೆ ಗಲಾಟೆ ಮಾಡ್ತಾ ನಾನು ಈ ಶಬ್ದಗಳನ್ನೆಲ್ಲ ಬಳಸಿದೆ. ಮಂಗಳವಾರ ನನ್ನ ಮಗಳ ಜೊತೆಗೆ ನಾನು ಕೋಪ ಮಾಡಿಕೊಂಡೆ, ಅವಳು ಈ ಥರ ಮಾಡಿದ್ದಕ್ಕೆ ನಾನು ಕೋಪ ಎಲ್ಲ ಕೂತ್ಕೊಂಡು ಒಂದು ಸಂಡೇ ಅನಲೈಸ್ ಮಾಡಿ, ಈ ವಾರದಲ್ಲಿ ನಾನು ಎಷ್ಟು ಸರಿ ಕೋಪ ಮಾಡಿಕೊಂಡೆ, ನಾನು ಕೋಪ ಮಾಡಿಕೊಂಡಿರ್ತಕ್ಕಂತಹ ಘಟನೆಗಳಿಗೆ ನನ್ನ ಕೋಪ ಮಾಡಿಕೊಂಡ ರೀತಿ ಏನಿತ್ತು, ವಾಸ್ ಇಟ್ ಅಪ್ರಾಪ್ರಿಯೇಟ್, ನಾನು ಬಳಸಿದ ಶಬ್ದಗಳು ಸೂಕ್ತವಾಗಿತ್ತ, ಡಿಡ್ ಐ ಸ್ಪೀಕ್ ಎಕ್ಸೆಸಿವ್ಲಿ, ವಾಸ್ ಇಟ್ ಇನ್ಅಪ್ರೋಪ್ರಿಯೇಟ್. ನಾನು ಒಂದು ವಾರದ ಘಟನಾವಳಿಗಳನ್ನು ಅಬ್ಸರ್ವ್ ಮಾಡಿಕೊಂಡು ಇದೇ ಘಟನೆಗಳು ಮುಂದಿನ ವಾರ ಮರುಕಳಿಸಿದರೆ ನಾನು ಏನಾದರೂ ಬದಲಿಯಾಗಿ ಪ್ರತಿಕ್ರಿಯಿಸ್ಬೋದಾ? ಇದು ಆ್ಯಂಗರ್ ಡೈರಿ. ಯಾವಾಗ ಮನುಷ್ಯ ಅವೇರ್ ಆಗ್ತಾನೆ, ಅದರ ಬಗ್ಗೆ ಅವೇರ್ನೆಸ್ ಬರುತ್ತೆ, ಆವಾಗ ಕಾನ್ಷಿಯಸ್ ಆಗಿ ಆ ತಪ್ಪುಗಳನ್ನು ಮಾಡೋದನ್ನು ಕಡಿಮೆ ಮಾಡ್ತಾನೆ. ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಹು ಪ್ರಚಲಿತದಲ್ಲಿರ್ತಕ್ಕಂತಹ ಸ್ಟೆಪ್ಸ್ ಏನಂದರೆ, ನನಗೆ ಕೋಪ ಬಂತು, ಆವಾಗ ನಾನು 100ರಿಂದ 1 ಎಣಿಸ್ಕೊಳ್ಳುವಂಥದ್ದು, ಎದ್ದು ಹೋಗಿ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಬರುವಂಥದ್ದು, ಎದುರಿಗಿನ ವ್ಯಕ್ತಿಗೆ ನಾನು ಕೋಪವನ್ನು ನನ್ನ ವರ್ತನೆಗಳಲ್ಲಿ ತೋರಿಸಿಕೊಳ್ಳದೆ ಮಾತಲ್ಲಿ ಹೇಳೋದು, ನನಗೆ ಕೋಪ ಬಂದಿದೆ, ನನಗೆ 10 ನಿಮಿಷ ಟೈಮ್ ಕೊಡು, ನಾನು ಮತ್ತೆ ಮಾತಾಡ್ತೀನಿ. ಇವತ್ತು ನಾನು ಕೋಪದಲ್ಲಿದ್ದೀನಿ ಅನಿಸುತ್ತೆ, ಇವತ್ತು ನಿನಗೆ ಕೋಪ ಬಂದಿದೆ ಅನಿಸುತ್ತೆ, ಈವಾಗ ಇದ್ರ ಬಗ್ಗೆ ಡಿಸ್ಕಷನ್ ಬೇಡ, ನಾಳೆ ಮಾತಾಡೋಣ. ದಟ್ಸ್ ಅ ಮ್ಯಾಚೂರ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಎಸ್. ಸೊ ಈ ಕೋಪವನ್ನು ನಾವು ನಿಗ್ರಹಿಸೋದನ್ನು ಕಲ್ತ್ಕೊಂಡ್ರೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಕೋಪ ಬೇರೆಯ ತೊಂದರೆಗಳಿಂದ ಬರ್ತಾ ಇರುತ್ತೆ. ವ್ಯಕ್ತಿಗೆ ಖಿನ್ನತೆಯಿಂದ ಇರ್ಬೋದು, ಆತಂಕದಿಂದ ಇರ್ಬೋದು, ಬೇಸರದಿಂದ ಇರ್ಬೋದು, ದುಶ್ಚಟಗಳಿಂದ ಇರ್ಬೋದು, ಸ್ಟ್ರೆಸ್ಸು. ಎಸ್. ಸೊ ಆತಂಕ, ಖಿನ್ನತೆ, ಒತ್ತಡ. ಅಲ್ಲದಿದ್ದರೆ ನಾವು ಮಾಡೋದಿಲ್ಲ. ಈ ಒತ್ತಡದಲ್ಲಿದ್ದಾಗ ನಾನು ಚೀರ್ಕೊಳ್ತೀನಿ, ಒತ್ತಡದಲ್ಲಿದ್ದಾಗ ಬೈತಾನೆ. ಸೊ ಅವುಗಳು ಕಂಟಿನ್ಯೂ ಆಗ್ತಾಯಿದ್ರೆ, ಅಂದರೆ ಖಿನ್ನತೆ, ಬೇಸರ, ಒತ್ತಡ, ಆತಂಕ, ದುಶ್ಚಟಗಳು ಕಂಟಿನ್ಯೂ ಆಗ್ತಾಯಿದ್ರೆ ನನ್ನ ಕೋಪ ಕಡಿಮೆ ಆಗೋದಿಲ್ಲ. ಸೊ ಅಲ್ಲಿ ಚಿಕಿತ್ಸೆ ಕೋಪಕ್ಕಲ್ಲ, ಮೂಲ ಸಮಸ್ಯೆ. ಸೊ ಈ ಸಬ್ಸ್ಟ್ಯಾನ್ಸ್ ಯೂಸ್ ಏನು ಹೇಳ್ತೀವಿ, ನಮ್ಮ ಕೋಪಕ್ಕೆ ಬೆಂಕಿಗೆ ತುಪ್ಪ ಹಾಕಿದಂಗೆ ಆಗುತ್ತೆ. ನಾನು ಕೋಪ ಬಂದಿದೆ, ನಾನು ಕೋಪ ಬಂದಿತ್ತು ಅಂತ ಹೋಗಿ ನಾನು ಆಲ್ಕೋಹಾಲ್ ತಗೊಂಡೆ, ಆ ಕ್ಷಣಕ್ಕೆ ಅದು ಮರೆಸ್ಬೋದು, ಆದರೆ ಅದನ್ನು ಮೂಲ ಇದನ್ನು ಅದು ಉದ್ರೇಕಿಸುತ್ತೆ. ನೀವು ಗಮನಿಸ್ಕೊಳ್ಳಿ, ಹಗಲೊತ್ತಲ್ಲಿ ಜಗಳ ಆಡಿರ್ತಾರೆ, ರಾತ್ರಿ ಹೋಗಿ ಕುಡ್ಕೊಂಡು ಹೋಗಿ ಮತ್ತೆ ಹೋಗಿ ಕೊಲೆನೇ ಆಗಿರುತ್ತೆ. ಯಾಕೆ ಅಂದರೆ ಆ ಕೋಪದಲ್ಲಿ ಅವನ ಆಲ್ಕೋಹಾಲ್ ಸೇವನೆ ಸ್ಥಿಮಿತದಲ್ಲಿ ಇರೋದಿಲ್ಲ, ಮಾಡಿರುತ್ತೆ. ಅದು ಕುಡಿದ ಮೇಲೆ ಆ ವ್ಯಕ್ತಿಯ ಜಡ್ಜ್ಮೆಂಟ್ ಹೋಗುತ್ತೆ. ಇದು ಕಾನೂನು ಬಾಹಿರ, ಅವನಿಗೆ ನೋವಾದರೆ, ತೊಂದರೆ ಆದರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ, ಅವನ ಜೀವವೇ ಹೋಗುತ್ತೆ, ಅವರ ಮನೆಯವರಿಗೆಲ್ಲ ಎಷ್ಟು ನೋವು, ಇದೆಲ್ಲ ಜಡ್ಜ್ಮೆಂಟ್ ಇರೋದಿಲ್ಲ, ನನ್ನ ಜೀವನವೂ ಹೋಯಿತು. ಸೊ ಎಷ್ಟೋ ಕೋಪಗಳಲ್ಲಿ ಈ ದುಶ್ಚಟಗಳು ಆ್ಯಡ್ ಆಗಿಬಿಟ್ರೆ ಆ ಕೋಪವನ್ನು ನಿಗ್ರಹಿಸೋದು ಕಷ್ಟ ಆಗುತ್ತೆ.
ಹಾಗಾಗಿ ಅದರ ಒಳಗೆ ಕೋಪಕ್ಕೆ ಕಾರಣವಾಗುವಂತಹ ಒಂದು ವಿಚಾರಗಳೇನಿದೆ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬ ಮುಖ್ಯ. ಕೋಪ ಮಾಡಬೇಕು, ಆದರೆ ಅದನ್ನು ತೋರಿಸೋ ರೀತಿಯನ್ನು ಬದಲಾಯಿಸ್ಕೊಳ್ಬೇಕು, ಮತ್ತು ಕೋಪದ ಮೂಲ ಏನು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಹೌದು. ಹಾಗೆ ನಾವು ಈ ಸಂಚಿಕೆಯನ್ನು ಮುಗಿಸ್ಬೇಕು. ಇಷ್ಟು ಹೊತ್ತು ನೀವು ಪ್ರೀತಿಯಿಂದ ನೋಡಿದ್ದೀರಿ. ಪ್ರೀತಿಯನ್ನೇ ಹಂಚಿ, ಹಾಗೆ ಎಲ್ಲರ ಜೊತೆ ಮಾತಾಡೋದನ್ನು ಮಾತ್ರ ನೀವೆಲ್ಲರೂ ಮಾತಾಡು ಮೆಲ್ಲಗೆ ಅಂತ ಹೇಳ್ತಾ ಮೆಲ್ಲಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ.